ಜೈನರು ಹಿಂದೂಗಳಲ್ವೇ ಅಲ್ಲ. ಅವರು ಯಾವತ್ತೂ ಹಿಂದೂಗಳಾಗೋದಿಲ್ಲ. ಹಿಂದೂಗಳಂತ ಒಪ್ಕೊಳ್ಳೋಕ್ಕೂ ಯಾರೂ ತಯಾರಿಲ್ಲ. ಜೈನರು ಹಿಂದೂಗಳಂತ ಒಪ್ಪುವಂತ ಒಬ್ಬ ಜೈನನ್ನ ತೆಕ್ಕೊಡಿ. ಜೈನರು ಮಂಜುನಾಥನನ್ನು ಒಪ್ಪುವುದಿಲ್ಲ. ಜೈನರು ಒಪ್ಪುವುದು ಮಹಾವೀರನನ್ನು, ಬಾಹುಬಲಿಯನ್ನ ಆರಾಧನೆ ಮಾಡುವುದು. ಈಗ ನಾನಾದ್ರಷ್ಟೇ 10 ಜನದಲ್ಲಿ ಮಧ್ಯೆ ಇರುವಾಗ ಹಿಂದೂ ಸಂಪ್ರದಾಯವನ್ನು ಗೌರವಿಸುವುದು ಜೈನ ಸಮುದಾಯ. ಜೈನರು ಕೂಡ ಮೂರ್ತಿ ಪೂಜೆಯನ್ನು ಒಪ್ಪಲಿಕ್ಕೆ ಶುರು ಮಾಡಿದ್ದು ಯಾವಾಗ? ಅದಕ್ಕಿಂತ ಮುಂಚೆ ಜೈನರು ಕೂಡ ಮೂರ್ತಿ ಪೂಜೆ ಮಾಡುವವರಲ್ಲ. ದೇವರುಗಳನ್ನ ಸೃಷ್ಟಿ ಮಾಡಿಕೊಂಡು ಹೊಟ್ಟೆ ಪಾಡಿಗಾಗಿ ಒಂದೊಂದು ವೇಷ ಬೇಕೇ ಬೇಕು. ಯಾಕೆ ನನ್ನ ಪ್ರಕಾರ ಹಿಂದೂ ಜಾತಿಯಲ್ಲಿ ಜೈನ ಏಕಪತ್ನಿ ವ್ರತಸ್ಥರ ಅಲ್ಲದವರು ಹಿಂದೂ ಇರೋದು ಅಂತ ಹೇಳ್ಬೋದು ಅಷ್ಟೇ. ಅದು ಹಿಂದೂ ಅಂದ್ರೆ ಎಂತ? ಏಕಪತ್ನಿ ವ್ರತಸ್ಥರಾಗಿರ್ಬೇಕು, ಪತಿವ್ರತರಾಗಿರ್ಬೇಕು. ನಡೆದಾಡುವ ದೇವರು ಹೇಗಿರ್ತಾರೆ? ನಮ್ಮ ಜೈನ ಮುನಿಗಳು ಅಂತ ಇದ್ದೀವಿ, ಬೆತ್ತಲಾಗಿ ಹೋಗ್ತಾರೆ. ಅವ್ರು ಬೆತ್ತಲಾಗಿದ್ದು ಒಂದು ಸಮುದಾಯಕ್ಕಾಗಿ. ಯಾಕೆ ಹೋಗ್ಬೇಕು ಅವ್ರ ಹಿಂದೆ? ಕದ್ರಿಯನ್ನೇ ಬಿಟ್ಟು ಬಂದು ನೆಲೆಸಿದ ಧರ್ಮಸ್ಥಳದ ಆದ್ರೆ ಕದ್ರಿಯಲ್ಲಿ ಬೀಗ ಹಾಕ್ಬೇಕಿತ್ತಲ್ಲ. ಕುಕ್ಕೆ ಸುಬ್ಬ ಅಂದ್ರೆ ಆದ್ರೆ ಅಷ್ಟು ನಾವು ಮಕ್ಕಳು ಮಾಡ್ತೀವ? ಅಥವಾ ಹಿಂದುತ್ವ ಎಂದು ವೇಷ ಹಾಕೊಂಡಿದ್ದಾರಲ್ಲ ಅವರು ಏನು ಮಾತಾಡಲ್ಲ ಅದ್ರ ಬಗ್ಗೆ. ನಾನು ಯಾರ ಪರವಾಗಿರುವಂತಲ್ಲ, ನಾನು ಸೌಜನ್ಯದ ಪರವಾಗಿರುವಂತವ. ಇಲ್ಲ ನಾನು ಬರಲ್ಲ, ನಾನು ತಪ್ಪಿ ಮುನಿಗಳ ಹತ್ರನೇ ಬರುದಿಲ್ಲ. ಮರ ನಿನ್ನ ಹತ್ರ ಯಾಕೆ ಬರಬೇಕು? ಬೇಕಾದ್ರೆ ಬಾ, ಗುತ್ತನವಂತೆ ಅವ ಬರ್ತಾನೆ. 11 ಗಂಟೆಗೆ ಕರೆದಿದ್ದ ಅವಡ. ನಿಜವಾಗಿ ದೈವ ಬರುವುದಾದ್ರೆ ಸಮಯ ಗೊತ್ತಾಗೋದಿಲ್ಲ. ನಡೆದಾಡುವ ದೇವರಂತ ಸುಮಾರು ಜನ ಬಿಂಬಿಸ್ತಾರೆ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವ್ರನ್ನ. ನಾನಂತೂ ನಡೆದಾಡುವ ದೇವರಲ್ಲ ಅಂತಲೇ ಹೇಳುದು. ಧರ್ಮಾಧಿಕಾರಿ ಅನ್ನುವ ಹೇಗಿರ್ಬೇಕು ಅಂತ ಹೇಳಿದ್ರೆ ಎಲ್ಲವನ್ನ ತ್ಯಾಗ ಮಾಡಿರ್ಬೇಕವ, ಎಲ್ಲವನ್ನ ತೊರೆದು ಬಿಡ್ಬೇಕು, ಒಂದೇ ಬೆತ್ತಲಾಗಬೇಕು ಅಂತ ಹೇಳುದು ನಾವು. ಸುಮಾರು ಜನ ಅನ್ಯಾಯ ಮಾಡೋರು ಮೆರಿತಾ ಇದ್ದಾರೆ. ಯಾಕೆ ಅವರಿಗೆಲ್ಲ ಶಿಕ್ಷೆ ಆಗಿಲ್ಲ? ಬೇರೆ ಹಾಗಾದ್ರೆ ದೇವರು ಇಲ್ವಾ? ಹಾಗಾದ್ರೆ ನಮಗೆ ಮಾತ್ರ ದೇವರ? ಯಾವುದೇ ಒಬ್ಬ ವ್ಯಕ್ತಿ ದೇವರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಕೃತಿಯ ಒಂದು ಶಕ್ತಿಯ ಧರ್ಮಧ್ವಜ ಅಲ್ಲಿ ಯಾಕೆ ಬರಬಾರ್ದು ಧರ್ಮಸ್ಥಳದಲ್ಲಿ? ನನ್ನ ಪ್ರಶ್ನೆ. ಧರ್ಮಸ್ಥಳ ದೇವಸ್ಥಾನ ಸರ್ಕಾರೀಕರಣ ಆಗಬೇಕು ಅಂತ ಹೇಳಿದವ ನಾನೇ. ಆಗ ನಮ್ಮ ಹಿಂದೂಗಳು ಮಲಗಿದ್ರು ಕಾಣುತ್ತೆ. ಧರ್ಮಸ್ಥಳ ಗ್ರಾಮದಲ್ಲಿರುವ ಮಂಜುನಾಥೇಶ್ವರ ದೇವಸ್ಥಾನ ಮತ್ತೆ ಅಣ್ಣಪ್ಪ ಸ್ವಾಮಿ ಗುಡ್ಡ ಇದು ಹಿಂದೂಗಳದ್ದು, ಜೈನರದಲ್ಲ. ವಾದಿರಾಜ ಸಮಯದಲ್ಲಿ ಮಂಜುನಾಥೇಶ್ವರ ಲಿಂಗವನ್ನು ತಂದು ಕೂರಿಸಿದ್ದು ಅಂತ. ಆದ್ರೆ ಇಲ್ಲಿ ಯಕ್ಷಗಾನದಲ್ಲಿ ಅಣ್ಣಪ್ಪ ಸ್ವಾಮಿ ತಂದು ಕೂರಿಸಿದ್ದು ಅಂತ ಹೇಳ್ತಾರೆ. ಯಾವುದನ್ನು ಒಪ್ಪಬೇಕು ನಾವು? ಇಷ್ಟು ಒಂದು ಚಿಕ್ಕ ಶಿವಲಿಂಗ ಮುಂದೆ ಅಷ್ಟು ದೊಡ್ಡ ಬೆತ್ತಲೆ ವಿಗ್ರಹ ಯಾಕೆ ಬೇಕಿತ್ತು? ಯಾರು ನ್ಯಾಯದ ಪರವಾಗಿ ನಿಲ್ತಾರ? ಅದಕ್ಕೆ ಧರ್ಮ ಸಾಥ್ ಕೊಡ್ತದೆ. ಅಣ್ಣಪ್ಪನ ಸಾಥ್ ಕೊಡ್ತಾನೆ, ಮಂಜುನಾಥ ಸ್ವಾಮಿ ಸಾಥ್ ಕೊಡ್ತಾನೆ. ತನಗೆ ಪೆಟ್ಟು ಬೀಳಬಾರ್ದಲ್ಲ, ಅದಕ್ಕೆ ಅದನ್ನು ಮುಂದೆ ಇಟ್ಕೊಂಡಿದ್ದಾರೆ. ಅದು ಹಿಂದೆ ಹೋಗ್ತದೆ, ಇವರೇ ಮುಂದೆ ಬರುವಂತ ಪರಿಸ್ಥಿತಿ ಬರ್ತದೆ. ಆಗ ಪೆಟ್ಟು ಇವರಿಗೆ ಬೀಳಲೇಬೇಕಲ್ಲ. ಇಲ್ಲಿ ನಮಗೆ ಗೊತ್ತಿರುವಂಥದ್ದು ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಥವಾ ಇಡೀ ದೇಶದಲ್ಲಿ ನಡೆದ ಹಿಂದುತ್ವದಲ್ಲಿ ಹಿಂದೂಗಳ ಮೇಲೆ ಆಗುವಂಥ ಅನ್ಯಾಯ ಒಂದು. ಮತ್ತೆ ನನ್ನ ಪ್ರಕಾರ ನೀವು ಆಗಲೇ ಹೇಳಿದ್ರಿ ಜೈನರು ಹಿಂದೂಗಳಲ್ವೇ ಅಲ್ಲ ಪಕ್ಕ. ಯಾಕಂದ್ರೆ ಜೈನ ಧರ್ಮ ಅಂತಲೇ ಇದೆ, ಅವರಿಗೊಂದು ಬ್ಯಾರಿಕೇಡ್ ಇದೆ. ಜೈನ ಧರ್ಮಕ್ಕೆ ಅವ್ರಿಗೊಂದು ವ್ಯವಸ್ಥೆಗಳಿದ್ದಾವೆ, ಅದು ಜೈನ ಧರ್ಮ. ಅವ್ರು ಯಾವತ್ತೂ ಹಿಂದೂಗಳಾಗೋದಿಲ್ಲ. ಹಿಂದೂಗಳಂತ ಒಪ್ಕೊಳ್ಳೋಕ್ಕೂ ಯಾರೂ ತಯಾರಿಲ್ಲ. ಖುದ್ದು ಉದಾಹರಣೆಗೆ ನಾನು ಹಿಂದೂ ಸಂಘಟನೆಯಲ್ಲಿದ್ದಾಗ ನನ್ನನ್ನೇ ಜೈನ ಅಂತಲೇ ನೋಡಿದವರು ಸುಮಾರು ಮಂದಿ ಇದ್ರು. ಯಾರು? ಇದೇ ಹಿಂದೂ ನಾಯಕರುಗಳು ಜೈನೇ ಅಂತ. ನಾನು ಗಿರ್ನಾರ್ಗೆ ಹೋದ ಬಂದಲ್ಲೂ ಅವ ಜೈನ ಅಂತ. ಅಂದರೆ ಜೈನರನ್ನ ಹಿಂದುತ್ವಕ್ಕೆ ಸೇರಿಸಿದ ಉದಾಹರಣೆ ಇಲ್ಲ. ಅಥವಾ ಜೈನರು ಹಿಂದೂಗಳಂತ ಒಪ್ಪುವಂಥ ಒಬ್ಬ ಜೈನನ್ನ ತೆಕ್ಕೊಡಿ. ನಾವು ಹಿಂದುತ್ವವನ್ನು ಒಪ್ಪಿದ್ವು ಅಷ್ಟೇ. ನಮ್ಮನ್ನು ಹಿಂದೂ ಅಂತ ಒಪ್ಪುವಂಥ ಸಮುದಾಯ ಹಿಂದೂ ಸಮುದಾಯದಲ್ಲಿ ಇಲ್ಲ. ಅಂದರೆ ಹಿಂದೂಗಳು ಅಂತ ಒಪ್ಕೊಳ್ತಾರೆ, ಜೈನರು ಒಪ್ಕೊಳ್ಳೋದಿಲ್ಲ. ಜೈನರು ತಪ್ಪಿ ಒಪ್ಕೊಳ್ಳಲ್ಲ ಹಿಂದೂಗಳಂತ. ಯಾಕೆ ಒಪ್ತಾರೆ? ಯಾಕೆ ಅವ್ರಿಗೊಂದು ಬ್ಯಾರಿಕೇಡ್ ಉಂಟು. ಆದರೆ ಈಗ ನೀವು ನಿಮ್ಮದೇ ಜಾಗದಲ್ಲಿ ನಾವು ಇದ್ದೇವೆ, ಇಲ್ಲಿ ನಾಗನಕಟ್ಟೆ ಇದೆ, ಅಲ್ಲಿ ದೈವದ ಇದನ್ನೆಲ್ಲ ನಂಬಿಕೊಂಡು ಬರ್ತೀರಾ ನೀವು, ಅದಕ್ಕೇನಾದ್ರು ವಿರೋಧ ಇರೋದಿಲ್ವಾ? ಅಲ್ಲ ನೋಡಿ, ಜೈನ ರಾಜರ ಕಾಲದಲ್ಲಿ ಇದೆಲ್ಲ ಇದ್ದಂಥದ್ದು. ಅವರೇ ಇದನ್ನು ಸೃಷ್ಟಿ ಮಾಡಿದಂಥದ್ದು. ಅವರ ಹೊಟ್ಟೆಪಾಡಿಗಾಗಿ, ಒಂದು ವ್ಯವಸ್ಥೆಗಾಗಿ ಅವರವರಿಗೆ ಬೇಕಾದಂಥ ವ್ಯವಸ್ಥೆ ಮಾಡ್ಕೊಂಡದ್ದು. ನೋಡಿ, ಕಲ್ಕೂಡ ಕರ್ಲುಟಿ ನಿಂತಿದೆ ಅಲ್ಲಿ, ಇನ್ನೊಂದು ಕಡೆಯಿಂದ ಕಲ್ಲುಟಿ ಬಂಜೂರು ನಿಂತಿದೆ. ಇವರಿಗೆಲ್ಲ ಜೀವಂತ ಇದ್ದಾಗ ಏನು ಕೊಟ್ಟಿದ್ದಾರೆ? ಅವರಿಗೆ ಯಾವ ನ್ಯಾಯ ಕೊಟ್ಟಿದ್ದಾರೆ? ಯಾವ ಧರ್ಮ ಅರಸು ಇದ್ರು? ಆಗ ಧರ್ಮಾಧಿಕಾರಿಗಳಿದ್ರು, ಎಂತೆಂಥ ದೊಡ್ಡ ಇಂಥ ಅಜಿಲರಿದ್ರು. ಏನು ರಕ್ಷಣೆ ಕೊಟ್ಟರು? ಕೊನೆಗೆ ಅವರ ನ್ಯಾಯಕ್ಕಾಗಿ ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಬಂತು. ನಾವು ಅದನ್ನ ಎಂತ ಹೇಳ್ತೀವಿ, ಮಾಯ ಆದ್ರು ಅಂತ. ಮಾಯ ಆಗಿತ್ತಲ್ಲ, ಕೈ ಕಡ್ದಿದ್ರು. ಅಷ್ಟೆಲ್ಲ ಅಘೋರ ಅನ್ಯಾಯ ಆಗಿದೆ. ಆಗಲೂ ಆಗನ ಜೈನರ ರಾಜರ ಮನೆತನ ಆಗಿತ್ತು. ಜೈನರು ರಾಜರು, ಕೋಟೆ ಜೈನರು ಜೈನರೊಟ್ಟಿಗೆ ಇದ್ದದ್ದು. ಸಾಯ್ಬೇಕಿತ್ತ? ಅವರ ತತ್ವ ಎಂದ ಶಕ್ತಿಯನ್ನು ತೋರಿಸೋಕೆ ಸಾಯ್ಬೇಕಾ? ಜೀವಂತದಲ್ಲಿ ಇದ್ದು ತೋರಿಸುವಂಥ ಕೆಲಸ ಚಳುವಳಿ. ಆ ಚಳುವಳಿಯನ್ನು ಈ ಸಮಾಜದಲ್ಲಿ ಈಗೊಂದು ಈ ಸಂವಿಧಾನ ಇದೆ ಭಾರತದಲ್ಲಿ. ಇಲ್ಲಿ ಈಗ ಯಾವುದು ಧರ್ಮರಸು ಅಥವಾ ಧರ್ಮಾಧಿಕಾರಿ ಅಥವಾ ಏನು ಗುತ್ತು ಅದೆಲ್ಲ ಈಗಿಲ್ಲ. ಯಾಕಂದರೆ ಅದಕ್ಕೆ ಒಂದು ಬಾರ್ಡ್ರ್ ಇದೆ, ಸಂವಿಧಾನದ ಬಂದಿದೆ. ಅಲ್ಲಿಗೆ ಒಂದು ಪೊಲೀಸ್ ಇಲಾಖೆದ ಬೇರೆ ಬೇರೆ ರೂಟ್ ಇದೆ. ಹಾಗಿರ್ಬೇಕು ಇದೆಲ್ಲ ಒಂದು ಹೊಟ್ಟೆಪಾಡಿಗಾಗಿ ಸುಮಾರು ದೇವರುಗಳನ್ನ ಸೃಷ್ಟಿ ಮಾಡಿಕೊಂಡು, ದೇವರುಗಳನ್ನ ಸೃಷ್ಟಿ ಮಾಡಿಕೊಂಡು ನಡೀತಾ ಉಂಟು. ನೋಡಿ, ಒಂದು ಕೋಲ ನಡಿಬೇಕಾದ್ರೆ ಎಷ್ಟೋ ಮನೆ ಕುಟುಂಬ ಉಳಿತದೆ. ಇದು ಜೈನರು ಆಗಿನ ರಾಜರು ಮಾಡಿದ ಕೆಲಸ. ಜೈನರು ಕೂಡ ಮೂರ್ತಿ ಪೂಜೆಯನ್ನು ಒಪ್ಪಲಿಕ್ಕೆ ಶುರು ಮಾಡಿದ್ದು ಯಾವಾಗ? ಆದಿಶಂಕರಾಚಾರ್ಯರು ಬಂದಾಗ. ಅದಕ್ಕಿಂತ ಮುಂಚೆ ಜೈನರು ಕೂಡ ಮೂರ್ತಿ ಪೂಜೆ ಮಾಡುವವರಲ್ಲ. ಮಹಾವೀರನನ್ನು ಮೂರ್ತಿ ಮಾಡಿದರು, ಬಾಹುಬಲಿಯನ್ನು ಮೂರ್ತಿ ಮಾಡಿದರು. ಇತಿಹಾಸ ನೋಡಿ, ಮಹಾವೀರನ ಸೈಡ್ ಮಾಡಿ. ಮಹಾವೀರ ಕೂಡ ಬಂಧನಕ್ಕೆ ಒಳಗಾದಂಥ ವ್ಯಕ್ತಿ. ನಮ್ಮ ಇತಿಹಾಸ ಬೇರೆ ಇದೆ ಜೈನರದು. ಅಲ್ಲ, ನಾವು ಎಲ್ಲವನ್ನ ತಿಳಿದು ನಾವು ಹಿಂದೂ ಸಂಸ್ಕಾರವನ್ನು ಒಪ್ಪಿದವರು. ಅಂದರೆ ಭಾರತದಲ್ಲಿ ಒಂದು ಹಿಂದುತ್ವ ಅಂತ ಇದೆ. ಅದೇ ಹಿಂದೂ ಅಂದರೆ ಎಂತ? ಒಂದು ಕುಟುಂಬಕ್ಕೆ ಒಂದು ಬಾರ್ಡ್ರ್ ಇದೆ, ಆ ಬಾರ್ಡ್ರಲ್ಲಿ ಇರಬೇಕಂಥದ್ದು. ಅಂದರೆ
ಬೇಕಾದರೆ ಓಪನ್ ಆಗಿ ಹೇಳುವಂಥದ್ದು ಏಕಪತ್ನಿ ವ್ರತಸ್ಥರಾಗಿರಬೇಕು, ಪತಿವ್ರತರ ಆಗಿರಬೇಕು. ಸನ್ಯಾಸಿ ಅಂದರೆ ಹೇಗಿರಬೇಕು, ನಡೆದಾಡುವ ದೇವರಂದ್ರೆ ಯಾರು, ನಡೆದಾಡುವ ದೇವರು ಹೇಗಿರ್ತಾರೆ, ಅದೆಲ್ಲ ಇರಬೇಕಲ್ಲ. ಈಗ ನೋಡಿ, ನಮ್ಮಲ್ಲಿ ಎಲ್ಲ ಇದ್ಕೊಂಡು ನಾವು ನಮ್ಮ ಜೈನ ಮುನಿಗಳು ಅಂತ ಇದ್ದೀವಿ, ಬೆತ್ತಲಾಗಿ ಹೋಗ್ತಾರೆ. ಅವರ ಹಿಂದೆ ಹೋಗ್ಬೇಕಾದ್ರೆ ನನ್ನಂತವನು ಯೋಚನೆ ಮಾಡ್ತೀನಿ, ಯಾಕೆ ಹೋಗ್ಬೇಕು ಅವರ ಹಿಂದೆ? ಅವ್ರು ಬೆತ್ತಲಾಗಿದ್ದು ಒಂದು ಸಮುದಾಯಕ್ಕಾಗಿ, ಅವ್ರನ್ನ ದೂಷಣೆ ಮಾಡೋದಲ್ಲ ನಾವು, ಅವರು ಬದುಕಲಿಕ್ಕಾಗಿ ಅವ್ರಿಗೊಂದು ವೇದಿಕೆ ಬೇಕು. ಅವರು ಅಂದರೆ ನಾವು ಅವರೊಟ್ಟಿಗೆಲ್ಲ ಒಡನಾಟ ಮಾಡಿ ಬಂದವರು. ಈ ಕಡೆಯಿಂದ ಅಗೋರಿಗಳೊಟ್ಟಿಗಿದ್ದು ಸನ್ಯಾಸಿಗಳು, ಎಲ್ಲರ ಕತೆ ಅಂತ ಹೇಳಿ ಹೊಟ್ಟೆಪಾಡಿಗಾಗಿ ಒಂದೊಂದು ವೇಷ ಬೇಕೇ ಬೇಕು. ಸಮಾಜ ಅಲ್ಲ. ಭಕ್ತಿ ಅನ್ನೋದು ಎಲ್ಲಿ? ತನ್ನ ಶರೀರದಲ್ಲಿ ದೇವರಿದ್ದಾನೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಂದಾಗ ನಾನು ಫಸ್ಟ್ ಒಂದು ಪದ್ಯ ಕೇಳಿದೆ. ಯಾವುದು ಕಾಶಿಯಲ್ಲಿದ್ದ ಮಂಜುನಾಥ ಎಂತ ಒಂದು ಹಾಡಿದೆ, ಭಾರಿ ಚೆನ್ನಾಗಿದೆ. ಅದರಲ್ಲಿ ಕದ್ರಿಯನ್ನೇ ಬಿಟ್ಟು ಬಂದು ನೆಲೆಸಿದ ಧರ್ಮಸ್ಥಳದ, ಆದರೆ ಕದ್ರಿಯಲ್ಲಿ ಬೀಗ ಹಾಕಬೇಕಿತ್ತಲ್ಲ, ಕದ್ರಿಯಲ್ಲಿ ಈಗ ಹೇಗುಂಟು. ಆ ರೀತಿಯ ಒಂದು ವ್ಯವಸ್ಥೆಗಳು ಒಂದು ಸಾಹಿತ್ಯದಲ್ಲಿ ಬರ್ತದೆ. ಆಗ ನಮ್ಮ ಹಿಂದೂಗಳು ಯಾರು ಮಾತಾಡಲ್ಲ, ಅಥವಾ ಹಿಂದುತ್ವ ಎಂದು ವೇಷ ಹಾಕ್ಕೊಂಡಿದ್ದಾರಲ್ಲ, ಅವರು ಏನು ಮಾತಾಡಲ್ಲ, ಅದ್ರ ಬಗ್ಗೆ ಮಾತಾಡಬೇಕಲ್ಲ. ಸಾಹಿತ್ಯ ಇಲ್ಲಿ ಸುಬ್ರಹ್ಮಣ್ಯದ ಬಗ್ಗೆ ಕುಕ್ಕೆ ಸುಬ್ಬ ಅಂತ, ಆದರೆ ಅಷ್ಟು ನಾವು ಮಕ್ಕಳು ಮಾಡ್ತೀವ. ಇವತ್ತು ಸಾಮಾಜಿಕ ಜಾಲ ನೋಡ್ತೀವಿ, ಹಾಯ್ ಮಾಮು ಕೈಸೇವೋ, ಯಾವುದು ಈಶ್ವರಂದು, ಪಾರ್ವತಿದು, ಗಣೇಶಂದೆಲ್ಲ ಬರ್ತದೆ. ಇದೆಲ್ಲ ಅಪಾಚಾರ ಅಲ್ವ? ಇದ್ರ ಬಗ್ಗೆ ಯಾಕೆ ನಾವು ನಮ್ಮ ಏನು ಹಿಂದೂ ಮುಖ ಹಾಕೊಂಡು ಮಾತಾಡೋದಿಲ್ಲ? ದೇವರ ಬಗ್ಗೆ ಪಿಕ್ಚರ್ ಮಾಡ್ತಾ ಇದ್ದಾರೆ ಸರ್. ನಾನು ಹಲವಾರು ವಿಚಾರಗಳಲ್ಲಿ ನಾನು ಕೇಳ್ತೀನಿ ದೇವರ ಬಗ್ಗೆ. ಇವತ್ತು ಹೇಳ್ತೀನಿ, ಸುಮಾರು ಪಿಕ್ಚರ್ಗಳು ಅದಕ್ಕಿಂತ ಮುಂಚೆ ಬಂದಿದೆ, ಈಗಲೂ ಬರ್ತದೆ, ಮುಂದೆಯೂ ಬರ್ತದೆ. ಅದು ವ್ಯವಹಾರ, ಅದು ಇದು ವ್ಯವಹಾರನೇ, ಅದು ವ್ಯವಹಾರನೇ. ಬದುಕುವ ಜಾಗದಲ್ಲಿ ವಿರೋಧ ಮಾಡುವಂಥದ್ದೊಂದು ರೂಟ್ ಇರ್ತದೆ. ಈಗ ನಾವು ಸುಮಾರು ವಿರೋಧ ಮಾಡ್ತೇವೆ, ನಮಗೆ ಅದಾಗಲ್ಲ, ನಾವು ವಿರೋಧ ಅದನ್ನೇ ಆಗಬೇಕು ಅಂತ ಹೇಳೋದು ದಬ್ಬಾಳಿಕೆ ಆಗುತ್ತೆ. ನಾನು ಧರ್ಮಸ್ಥಳದ ಪ್ರಕರಣದಲ್ಲಿ ನೇರವಾಗಿ ಹೇಳಬೇಕಂದ್ರೆ, ಧರ್ಮಸ್ಥಳದ ಪ್ರಕರಣಕ್ಕೆ ನಾನು ಬಂದಾಗ ಹಲವಾರು ವಿಷಯಗಳನ್ನ ಬರೆದಾಗ ನನಗೆ ಜೈನರಿಂದ, ಕೆಲವು ಮೂಡುಬಿದ್ರೆ ಜೈನರಿಂದ ಬುಲಾವು ಬಂತು. ಇಲ್ಲ, ನಾನು ಬರಲ್ಲ, ನಾನು ತಪ್ಪಿ ಮುನಿಗಳ ಹತ್ರನೇ ಬರೋದಿಲ್ಲ, ಮರ ನಿನ್ನ ಹತ್ರ ಯಾಕೆ ಬರಬೇಕು, ಬೇಕಾದರೆ ಬಾ. ಹಾಗೆ ಬಂದರು, ಮಾತಾಡಿದರು. ಹತ್ರ ನೀವು ಅವರ ಬಗ್ಗೆ ಎಲ್ಲ, ನಾನು ಯಾರ ಬಗ್ಗೆ ಬರೀದಿಲ್ಲ. ಅಲ್ಲಿ ಏನೋ ಒಂದು ಅನ್ಯಾಯ ಆಗಿದೆ, ಅದಕ್ಕೆ ನ್ಯಾಯ ಬೇಕು. ಅದಕ್ಕೆ ಅದು ಆಗಿರುವಂಥ ಯಾರ್ದು? ಆರೋಗ್ಯ ಇಲಾಖೆಯಿಂದ ಆಗಿರುವ ಅನ್ಯಾಯ. ನಾವು ಆರೋಗ್ಯ ಇಲಾಖೆ ವಿರುದ್ಧ ಬರ್ತೀವಿ. ಸೌಜನ್ಯ ಪ್ರಕರಣ, ನೇರವಾಗಿ ಹೇಳಿದ್ರೆ ಸೌಜನ್ಯ ಪ್ರಕರಣ. ಅದ್ರ ಬಗ್ಗೆ ಮಾತಾಡಬೇಡಿ, ಬರೀಬೇಡಿ ಅಂತ ಹೇಳಿದ್ರೆ, ನಾನು ಸುಮಾರು ಹೋರಾಟವನ್ನು ನೋಡಿದ್ದೇನೆ. ನಾನು ಯಾರ ಪರವಾಗಿರುವಂತಲ್ಲ, ನಾನು ಸೌಜನ್ಯದ ಪರವಾಗಿರುವಂಥವ. ಸೌಜನ್ಯದ ಮೇಲೆ ಅನ್ಯಾಯ ಆಗಿತ್ತು. ಸೌಜನ್ಯದ ವಿಷಯದಲ್ಲಿ ಮಾತಾಡಿದಾಗ ನನಗೆ ಯಾರು ಹೇಳಿದ್ರು, ನೀವು ಜೈನರು ಮಾರ, ನೀವು ಅವರ ವಿರುದ್ಧ ಮಾತಾಡೋದಿಲ್ಲ. ನನ್ನ ಶಿರ್ತಾಡಿಯಲ್ಲಿ ನಾನು ಪ್ರತಿಭಟನೆ ಮಾಡಿದ್ದಾಗ ಒಬ್ಬರು ಕರಾವಳಿಯಲ್ಲವರು ಬಂದರು. ನಾನು ಹೇಳಿದೆ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಏನಂತ ಹೇಳ್ತಿರಲ್ಲ, ಧರ್ಮಸ್ಥಳದಲ್ಲಿರುವ ಗ್ರಾಮದಲ್ಲಿರುವ ಒಂದು ಮಂಜುನಾಥೇಶ್ವರ ದೇವಸ್ಥಾನ, ಅದು ಹಿಂದೂಗಳದ್ದು ಜೈನರದಲ್ಲ ಅಂತ ಹೇಳಿಕೆ ಕೊಟ್ಟದ್ದೇ ನಾನು ಕರಾವಳಿಯಲ್ಲಿ ಫ್ರಂಟ್ ಲೈನಲ್ಲಿ ಬಂದಿತ್ತು. ಅದು ಹೇಗೆ ಗೊತ್ತಾಯ್ತು ನಿಮಗೆ ಹಿಂದೂಗಳದ್ದು ಇದು ಜೈನರು? ನೋಡಿ, ಜೈನರು ಮಂಜುನಾಥನನ್ನು ಒಪ್ಪುವುದಿಲ್ಲ. ಜೈನರು ಒಪ್ಪುವುದು ಮಹಾವೀರನನ್ನ, ಬಾಹುಬಲಿಯನ್ನ ಆರಾಧನೆ ಮಾಡುವುದು. ಈಗ ನಾನಾದ್ರಷ್ಟೇ, ನಮ್ಮ ಮನಸ್ಸಿನಲ್ಲಿ ಇರುವಂಥದ್ದು ಹೇಳಿ ನಮಗೊಂದು ಬೋಧನೆ ಆಗಿರ್ತದೆ. ನಮಗೆ ಧರ್ಮ ಬೋಧನೆ ಅಂತ ವೃತ ಸ್ವೀಕಾರ ಅಂತ ಹೇಳ್ತೀವಿ. ಆಗ ನಮಗೆ ಒಂದು ಮಂತ್ರ ಕೊಟ್ಟಿರ್ತಾರೆ, ಅದು ನಮ್ಮ ಜೀವನ ಪರ್ಯಂತ ಇರುವಂಥದ್ದು. ಅದು ಬಿಟ್ಟು ಬೇರೆ ಯಾವುದಕ್ಕೆ ಹೋಗ್ತಾರೆ? ಇದು ಇರುವಂಥದ್ದು. ಅಂದರೆ 10 ಜನದಲ್ಲಿ ಮಧ್ಯೆ ಇರುವಾಗ ಹಿಂದೂ ಸಂಪ್ರದಾಯವನ್ನು ಗೌರವಿಸೋದು ಜೈನ ಸಮುದಾಯ. ಅದಕ್ಕೋಸ್ಕರ ಬೇಕಾದ ಕಟ್ಟೆ ಮಾಡಿ, ಆಗ ರಾಜರ ಆಡಳಿತ ಕಾಲದ ಇದ್ದ ಕಾರಣ ಹೇಳಿದೆ, ದೈವ ನರ್ತಕರು, ಭೂತದ ಕೋಲ, ಇದೆಲ್ಲ ಮಾಡಿದ್ದು ಜೈನರ ರಾಜರ ಕಾಲದಲ್ಲಿ. ಅದು ಎಲ್ಲರಿಗೂ ಒಂದೊಂದು ಉದ್ಯೋಗ ಕೊಟ್ಟದ್ದು, ಎಲ್ಲರಿಗೂ. ನಾನೇ ಒಂದು ಕೋಲ ಮಾಡಿಸಿದ್ದೆ. ಯಾವನೊಬ್ಬ ಗುತ್ತನವಂತೆ, ಅವ ಬರ್ತಾನೆ, 11 ಗಂಟೆಗೆ ಕರೆದಿದ್ದ ಅವಡ, ಅವ ವೇಷನೆ ಹಾಕಿಲ್ಲ, ಅವನಿಗೆ ಎಣ್ಣೆ ಬಿಲಿಯೇ ಕೊಡೋದಿಲ್ಲ. ಅದಕ್ಕಿಂತ ಮುಂಚೆನೆ ಒಂದು ಸೂಚನೆ, ರಾತ್ರಿ 11 ಗಂಟೆಲೆ ಗಗ್ಗರ್ದಿ ಓಡವ. ದೈವ ಬಂದ ಮೇಲೆ ಅವನಿಗೆ ಸಮಯ ಗೊತ್ತಾಗೋದಿಲ್ಲ. ನಿಜವಾಗಿ ದೈವ ಬರುವುದಾದ್ರೆ ಸಮಯ ಗೊತ್ತಾಗೋದಿಲ್ಲ, ಹೇಳುವುದೇ ತಪ್ಪು ಅದು ಅಲ್ವಾ? ಇದು ಎಲ್ಲ ಅಧಿಕಾರ, ದಬ್ಬಾಳಿಕೆ, ಇದೆಲ್ಲ ನಡೆಯುತ್ತದೆ. ಇದು ಧರ್ಮಾಧಿಕಾರಿ ಅನ್ನೋ ವಿಷಯಕ್ಕೆ ಬಂದಾಗ ನಾವು ನೇರವಾಗಿ ಹೇಳಿದ್ರೆ, ಧರ್ಮಾಧಿಕಾರಿ ಅನ್ನೋವ ಹೇಗಿರ್ಬೇಕು ಅಂತ ಹೇಳಿದ್ರೆ, ಎಲ್ಲವನ್ನ ತ್ಯಾಗ ಮಾಡಿರ್ಬೇಕವ, ಎಲ್ಲವನ್ನ ತೊರೆದು ಬಿಡ್ಬೇಕು, ಆಸೆ ಇರಬಾರ್ದು, ಎಲ್ಲ ತೊರೆದು ಬಿಡ್ಬೇಕವ. ಒಂದೇ ಬೆತ್ತಲಾಗಬೇಕಂತ ಹೇಳೋದು ನಾವು. ಯಾವುದು ಇಲ್ಲ, ನಡ್ಕೊಂಡು ಹೋಗ್ಬೇಕು. ಅದು ನಾವು ಒಪ್ಪಲ್ಲ. ಯಾಕಂದ್ರೆ ನಾನು ಇವತ್ತಿಗೂ ನಡೆದಾಡುವ ದೇವರಂತ ಸುಮಾರು ಜನ ಬಿಂಬಿಸ್ತಾರೆ, ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವ್ರನ್ನ. ನಾನಂತೂ ನಡೆದಾಡುವ ದೇವರಲ್ಲ ಅಂತಲೇ ಹೇಳೋದು. ಯಾಕಂದರೆ ನಡೆದಾಡುವ ದೇವರು ಹೀಗಿರ್ತಾನೆ, ಹೇಗೆ ಎಲ್ಲವನ್ನ ತ್ಯಾಗ ಮಾಡಿ ಅವನ ಹೆಸರಲ್ಲಿ ಎಲ್ಲ ಬರೆದು. ಬಾಹುಬಲಿ ಕೂಡ ಆಗಿದ್ದದೆ, ಅದಕ್ಕೆ ಉದಾಹರಣೆ ಬಾಹುಬಲಿ. ಎಲ್ಲವನ್ನ ಬಿಟ್ಟು ತ್ಯಾಗ ಮಾಡಿ ಅವನು ಬೆತ್ತಲಾಗಿ ನಿಂತದ್ದು. ಹೌದು. ಅದಾದರೆ ಯಾರಾದರೂ ಒಪ್ಪಿ ಬರ್ತಾರೆ, ಎಲ್ಲರೂ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಯಾರೋ ಅವರವರ ಪ್ರಚಾರ ಪ್ರಿಯರಿಗೋಸ್ಕರ ಹೇಳ್ತಾರೆ ನಡೆದಾಡುವ ದೇವರು. ಇಲ್ಲ, ನಡೆದಾಡುವ ದೇವರು ಹೀಗೆ ಇರ್ತಾನೆ, ಹೇಗೆ ಎಲ್ಲವನ್ನು ಬಿಟ್ಟು ನಿಂತಿರ್ತಾನೆ. ಎಲ್ಲವನ್ನು ಅವನ ಹೆಸರಲ್ಲಿರೋದನ್ನೆಲ್ಲ ಬಿಟ್ಟು ತ್ಯಜಿಸಿ ನಿರ್ವಾಣ ಆಗಿರ್ಬೇಕು. ಅಂದರೆ ಆ ರೀತಿ ಇದ್ದರೆ ಮಾತ್ರ ಬೆಲೆ ಕೊಡ್ಬೋದು, ನಡೆದಾಡುವ ದೇವರಂತ ಒಪ್ಪುವುದು. ನೋಡಿ, ಶಿರಡಿ ಸಾಯಿಬಾಬಾ ಇದ್ದರು, ನಾರಾಯಣ ಗುರುಗಳಿದ್ದರು,
ನಿತ್ಯಾನಂದರು ಇದ್ರು, ಇವರಿಗೆ ಮೊಹಮ್ಮದ್ ಪೈಗಂಬರ್ ಇದ್ರು, ಇವರಿಗೆಲ್ಲ ಯಾರಿಗಾದ್ರೂ ಸಾಬೀತಲ್ಲಿ ಇರಲಿಕ್ಕೆ ಬಿಟ್ಟಿದ್ದಾರ? ನೀವು ಕೇಳಿರ್ಬೋದು, ನಾವು ಕೇಳಿದ್ವಿ, ಯಾರಿಗೂ ಬಿಟ್ಟಿಲ್ಲ. ಯಾರು ಸತ್ಯದಲ್ಲಿರ್ತಾನೆ, ಯಾರು ನ್ಯಾಯವನ್ನು ಪ್ರಶ್ನೆ ಮಾಡ್ತಾನೆ, ಯಾರಿಗೂ ನಿಯತ್ತಲ್ಲಿ ಇರಲಿಕ್ಕೆ ಬಿಡುವುದಿಲ್ಲ. ಅವನಿಗೆ ಒಂದು ಇಲ್ಲದ ಹಾಗೆ ಮಾಡೋದು, ಉಳ್ಕೊಳ್ಳೋದಾಗೆ ರಕ್ಷಣೆ ಕೊಡೋದಾಗೆ ಮಾಡೋದು, ಇಲ್ಲ ಎಂಥ ವ್ಯವಹಾರ ಸಿಗದಾಗೆ ಮಾಡೋದು, ಊಟಕ್ಕೆ ಸಿಗದಾಗೆ ಮಾಡೋದು. ಈಗ ನನಗೆ ಉದಾಹರಣೆಗೆ ನಾನೇ ಪತ್ರಿಕೆಯಲ್ಲಿ ಇದು ನನ್ನ ಫೇಸ್ಬುಕ್ಕಲ್ಲಿ ಬರೀತಿದ್ದೆ ಅಲ್ಲಿ ಬಗ್ಗೆ. ನಮ್ಗೆ ಹೇಳಿದ್ರು ನಾವು ಜೈನರು ಬಹಿಷ್ಕಾರ ಮಾಡಿದ್ವಿ. ನನ್ನ ಹೋಟ್ಲಿಗೆ ಒಂದು 25 ಜನ ಬಂದಿದ್ರು ಜೈನ. ಯಾವ ವಿಚಾರಕ್ಕೆ? ಸೌಜನ್ಯ ಪ್ರಕರಣ ವಿಷಯದಲ್ಲಿ. ಯಾರಿಗೆ ಗೊತ್ತಿದೆ? ನಾನು ಜೈನ ನಾವು ಜೈನರು ನಮ್ಮವ್ರನ್ನ ಬಿಟ್ಟುಕೊಡೋ ವಿಷಯ ಅಲ್ಲ ಮಾರೆ. ಅಲ್ಲಿ ಸೌಜನ್ಯ ಒಂದು ಹುಡುಗಿ ಸತ್ತಿರೋದು. ನಾನು ಆರೋಗ್ಯ ಇಲಾಖೆಗೆ ಫೈಟ್ ಮಾಡ್ಬೋದು. ಅಂದ್ರೆ ಇಂಡೈರೆಕ್ಟ್ ಆಗಿ ಅವರೇ ಮಾಡಿದ್ದು ಅಂತ ಒಪ್ಪಿಕೊಂಡಾಗೆ ಆಯ್ತು ಇದು. ಅದು ನಾವು ಅಲ್ಲ, ನಮ್ಗೆ ಗೊತ್ತಾಗಲ್ಲ. ಯಾಕಂದ್ರೆ ನಾವು ನೋಡಿ ಹೊರಗಿನ ಪ್ರಪಂಚದಲ್ಲಿ ಹೊರಗಿನವರಿಗೆ ಆ ಥರ ಒತ್ತಡ ಹಾಕುವಾಗ ಒಪ್ಪಿಕೊಂಡಾಯ್ತು. ಅಲ್ಲದಿದ್ರೆ ನಾವು ಅಗತ್ಯ ಇಲ್ಲ. ಅವರ ಹಿಂಬಾಲಕರು ಈ ರೀತಿ ಮಾಡುವ ಕಾರಣ ಮಾತ್ರ ಒಂದು ಅನುಮಾನ ಬರುವಾಗ ಅಗತ್ಯವೇ ಇಲ್ಲ, ಬರ್ತದೆ, ಸಂಬಂಧವೇ ಇಲ್ಲ. ಹೋಗ್ಲಿ, ಜೈನ ಸಮುದಾಯಕ್ಕೆ ಏನು ಮಾಡಿದಾರಪ್ಪ? ನಾನು ಬೇರೆ ಏನು ಕೇಳಿಲ್ಲ, ಇವ್ರ ಹತ್ರ ಬಂದವ್ರ ಹತ್ರ ಕೇಳಿದ್ರೆ ಜೈನ ಸಮುದಾಯಕ್ಕೆ ಏನು ಮಾಡಿದ್ದಾರೆ ನೋಡಿ. ಒಂದು ಜೈನ ಸಮುದಾಯದಲ್ಲಿ ಒಂದು 250 ಮೂಡುಬಿದ್ರಲ್ಲಿ 250 ಕುಟುಂಬಗಳಿದ್ದಾವೆ ಜೈನ ಸಮುದಾಯವೇ. ಬಾಡಿಗೆ ಮನೆ ಇದ್ದಾರೆ. ಯಾಕೆ ಅವರಿಗೆ ಒಂದು ಆಶ್ರಯ ಮಾಡ್ಲಿಕ್ಕೆ ಆಗಲ್ವಾ? ಜೈನ್ ಮಿಲಾನ್ ಇದೆ. ಒಂದು ಸಮುದಾಯಕ್ಕಾಗಿ ಏನಾದರೂ ಮಾಡಿಕೊಡ್ಬೋದು. ಏನು ಮಾಡಿಲ್ವಾ? ಏನು ಮಾಡಿದ್ದಾರೆ? ಜೈನ ಸಮುದಾಯಕ್ಕಾಗಿ ಏನು ಮಾಡಿದ್ದಾರೆ ಅಂತ ಬೇಕಲ್ಲ. ಎಲ್ಲರೂ ಒಂದು ಪಾಪದವನಿಗೆ ಮನೆ ಕೊಟ್ಟದುಂಟ. ಒಂದು ಕಡೆಯಿಂದ ಸಮಾಜಕ್ಕೆ ನಾನು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಂಡು ಖಾಸಗಿ ಆಸ್ಪತ್ರೆಗಳನ್ನ ಬೆಳೆಸ್ಕೊಂಡಿರೋದು, ಖಾಸಗಿ ವಿದ್ಯಾ ಕೇಂದ್ರಗಳನ್ನ ಬೆಳೆಸ್ಕೊಂಡಿರೋದು ಕಣ್ಣಿಗೆ ಕಾಣುವುದು. ಈಗ ಉದಾಹರಣೆಗೆ ಮೂಡುಬಿದ್ರೆಯಲ್ಲಿ ಮೋನಾಳ್ವ ಎಷ್ಟು ಸರ್ಕಾರಿ ಜಾಗವನ್ನು ಹೊಡ್ಕೊಂಡ್ರು. ಅದೇ ರೀತಿ ಧರ್ಮಸ್ಥಳದಲ್ಲಿ ಎಷ್ಟು ಸರ್ಕಾರಿ ಜಾಗ ಹೋಯಿತು. ನಿರಾಶ್ರಿತರಿಗೆ ಮನೆ ಕೊಡ್ಬೋದಲ್ಲ. ಎಷ್ಟು ಜನಸಂಖ್ಯೆ ಏರ್ತೊಂಡು ಆಗಿನ ಜನಗಳೆಲ್ಲ ನೋಡಿ, ಒಬ್ಬ ವ್ಯಕ್ತಿಗೆ ಇಷ್ಟೇ ಎಕರೆ ಅಂತ. ಈ ಭಾರತ ದೇಶದ ಅಂಧ ಕಾನೂನು. ಈ ದೇಶದಲ್ಲಿ ಒಂದು ಕಾನೂನು ಇಲ್ಲ. ಅಂದರೆ ಒಂದು ವ್ಯಕ್ತಿಗೆ, ಒಂದು ಸಂಸ್ಥೆಗೆ ಇಷ್ಟೇ ಎಕರೆ ಜಾಗ ಮಾತ್ರ ಇರಬೇಕು, ಅದಿಲ್ಲ. ಸಾವಿರಾರು ಎಕರೆ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗುತ್ತದೆ. ಈಗ ನೋಡಿ, ಗುರುವಾನ್ಕೆರೆ ಟ್ರಸ್ಟ್ ಸೋಮನಾಥ ನಾಯಕ್ ಹೇಳ್ತಾರೆ, 1000 ಚಿಲ್ಲರೆ ಎಕರೆಯನ್ನು ಇವರು ಕಬಳಿಸ್ಕೊಂಡಿದ್ದಾರೆ. ಅದಕ್ಕೆ ಅಧಿಕೃತ ಕೆಲವೆಲ್ಲ ದಾಖಲೆಗಳೆಲ್ಲ ಬಹಿರಂಗ ಮಾಡಿದ್ದಾರೆ, ಪುಸ್ತಕವೇ ಮಾಡಿದರು. ಹಾಗಾದ್ರೆ ಇಷ್ಟೆಲ್ಲ ಇರಬೇಕಾದ್ರೆ ತಪ್ಪು ಉಂಟಂತ ಆಯ್ತಲ್ಲ ಅಲ್ಲಿ. ನಮಗೆ ದೈವ ಶಕ್ತಿಗಳು ಎಂಥ ಸೌಜನ್ಯ ದೇವಿ ಆಗಿದ್ದಾಳೆ ನೋಡಿ. ಯಾವುದೇ ಒಬ್ಬ ವ್ಯಕ್ತಿ ದೇವರಾಗಲಿಕ್ಕೆ ಸಾಧ್ಯ ಇಲ್ಲ, ಶಕ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಪ್ರಕೃತಿಯ ಒಂದು ಶಕ್ತಿ, ಯಾವುದಾದ್ರೂ ಒಂದು ಶಕ್ತಿ ಅನ್ಯಾಯ ಮಾಡಿದ ಮೇಲೆ ದಾಳಿ ಆಗುತ್ತೆ, ನಡೆಸ್ತದೆ. ಹಾಗಾದರೆ ನಾವು ಇವತ್ತಿಗೂ ನೋಡೋದು, ಸುಮಾರು ಜನ ಅನ್ಯಾಯ ಮಾಡೋರು ಮೆರಿತಾ ಇದ್ದಾರೆ. ಯಾಕೆ ಅವರಿಗೆಲ್ಲ ಶಿಕ್ಷೆ ಆಗಿಲ್ಲ? ಬೇರೆ ಹಂಗೆ ಹಾಗಾದ್ರೆ ದೇವರು ಇಲ್ವಾ? ಹಾಗಾದ್ರೆ ನಮಗೆ ಮಾತ್ರ ದೇವರ? ಇದನ್ನು ಹೇಳಿದ್ರೆ ಹಿಂದೂ ವಿರೋಧಿ ಕಮ್ಯುನಿಸ್ಟ್ ಇರ್ತದೆ. ಹಿಂದೂ ವಿರೋಧಿ ಅನ್ನೋರು ಯಾರು ಗೊತ್ತುಂಟೆ? BJP ಬೆಂಬಲಿತರು. ಯಾರು? BJP ಬೆಂಬಲಿಗರು ಮಾತ್ರ ಹಿಂದೂ ವಿರೋಧಿ ಅಂತ ಹೇಳೋದು, ಬೇರೆ ಯಾರು ಹೇಳಲ್ಲ. ಯಾರು ಹೇಳ್ತಾರೆ? ಅಲ್ಲ, BJP ಅಂದ್ರೆ ಹಿಂದುತ್ವ ಅಂದ್ರೆ BJP ಅಂತ ಹೇಳ್ತಾರೆ. ಇಲ್ಲ, ಅದು ಬಿಲ್ಕುಲ್. ಈಗ ನಾವು ಹೇಳಿದ್ದೇವೆ ನಮ್ಮನ್ನು ಹಿಂದೂ ವಿರೋಧಿ ಅಂತ ಹೇಳಿ ನೋಡುವ. ಯಾರು ಹೇಳ್ತಾರೆ? ಹೇಳಿ ನೋಡುವ. ಏಕಪತ್ನಿ ವೃತಸ್ಥರ ಅಲ್ಲದವರು ಹಿಂದೂ ವಿರೋಧಿ ಅಂತ ಹೇಳ್ಬೋದು ಅಷ್ಟೇ. ಏಕಪತ್ನಿ ವೃತಸ್ಥರ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಹೌದಲ್ವಾ? ಶ್ರೀರಾಮ ಯಾರು? ಶ್ರೀರಾಮನಿಗೆ ಧರ್ಮಧ್ವಜ ಹಾಕ್ತಾರೆ. ಆಗ ಧರ್ಮಸ್ಥಳದಲ್ಲಿ ಯಾಕೆ ಧರ್ಮಧ್ವಜ ಹಾಕಲ್ಲ? ಇವರು ಹಾಕಬೇಕಲ್ಲ, ಮೋದಿಯವರು ಹಾಕಿಸ್ಬೇಕಲ್ಲ. ಕೇಸರಿ ಧ್ವಜ ಅಲ್ಲೂ ಇರಬೇಕಲ್ಲ. ಹಾಗಾದ್ರೆ ಪ್ರತಿ ದೇವರಲ್ಲಿ ಇರಬೇಕು ಅಂತ ನಮ್ಮ ಹಿಂದೂ ವಾದ. ಯಾಕೆ ನನ್ನ ಪ್ರಕಾರ ಹಿಂದೂ, ಜಾತಿಯಲ್ಲಿ ಜೈನ, ಅದು ಅನಿವಾರ್ಯ. ಅದು ನನ್ನ ಹಿಂದೂ ಸಂಪ್ರದಾಯನ ಒಪ್ಪಿದವ, ಹಿಂದೂ ಸಂಪ್ರದಾಯದಲ್ಲಿ ಇರುವವ. ನಾನು ಇವತ್ತಿಗೂ ನನ್ನ ಮನೆಯಲ್ಲಿ ಇರೋದು ದತ್ತ ಪಾದುಕೆ. ದೇವಸ್ಥಾನದಲ್ಲಿ ಧರ್ಮಧ್ವಜ ಇರಲೇಬೇಕು ಅಂತ ಉದಾಹರಣೆ ರಾಮ ಮಂದಿರ. ಈ ಸಲ ಅಷ್ಟು ದೊಡ್ಡ ಈ ಧ್ವಜ ಅಷ್ಟು ಖರ್ಚು ಮಾಡಿ ಅಷ್ಟು ಒಂದು ಅದನ್ನು ಹಾಕಲಿಕ್ಕೆ ಒಂದು ಲಕ್ಷಾನುಗಟ್ಟಲೆ ಜನ ಸೇರಿದ್ದಾರೆ. ಹಾಗಾದ್ರೆ ಇಷ್ಟೊಂದು ಲಕ್ಷಗಟ್ಟಲೆ ಜನ ಹಿಂದೂಗಳು ಇರುವಾಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಧರ್ಮಧ್ವಜ ಅಲ್ಲಿ ಯಾಕೆ ಬರಬಾರ್ದು? ಧರ್ಮಸ್ಥಳದಲ್ಲಿ ನನ್ನ ಪ್ರಶ್ನೆ. ಧರ್ಮಧ್ವಜ ಹಾಕಲೇಬೇಕು, ಧರ್ಮಧ್ವಜ ಹಾಕಲೇಬೇಕು. ಯಾರು ಆಡಳಿತದಲ್ಲಿದ್ದಾರೆ ಅವ್ರು ಮಾಡಬೇಕು. ನಾನು ಇನ್ನೊಂದು ಕಡೆಯಿಂದ ಹೇಳಿದ್ದೇನೆ, ಒಂದು ಟೈಮಲ್ಲಿ ನಾನು ಬರೆದಿದ್ದೇನೆ, ಧರ್ಮಸ್ಥಳ ದೇವಸ್ಥಾನ ಸರ್ಕಾರೀಕರಣ ಆಗಬೇಕು ಅಂತಲೂ ಹೇಳಿದವ ನಾನೇ ಬರೆದಿದ್ದೇನೆ. ನನಗೆ ವಿರೋಧ ಬಂದಿದೆ. ಯಾಕೆ ಆಗಬೇಕು ಸರ್ಕಾರೀಕರಣ? ಯಾಕೆ ಆಗಬೇಕು ನೋಡಿ, ಕುಕ್ಕೆ ಸುಬ್ರಹ್ಮಣ್ಯ ಆಗ್ಬೋದು, ಸಹಸ್ರಲಿಂಗೇಶ್ವರ ದೇವಸ್ಥಾನ ಆಗ್ಬೋದು, ಕದ್ರಿ ಆಗ್ಬೋದು, ಸಾವಿರಗಂಬ ಬಸದಿ ಆಗ್ಬೋದು. ಯಾಕೆ ಧರ್ಮಸ್ಥಳ ಆಗಬಾರ್ದು? ಸಾರ್ವಜನಿಕ ಹಣದಿಂದ ಬರುವಂಥ ಕೇಂದ್ರ ಯಾಕೆ ಆಗಬಾರ್ದು? ಅದು ಹಿಂದೂಗಳದ್ದ ಜೈನರದ್ದ ದೇವಸ್ಥಾನ? ನಾನು ಅವತ್ತು ಹೇಳಿದ್ದೀನಿ, ಇವತ್ತು ಹೇಳಿದ್ದೀನಿ, ಜೈನರದ್ದಲ್ಲ, ಹಿಂದೂಗಳದ್ದು. ಯಾವುದು? ಧರ್ಮಸ್ಥಳ ಗ್ರಾಮದಲ್ಲಿರುವ ಮಂಜುನಾಥೇಶ್ವರ ದೇವಸ್ಥಾನ ಮತ್ತು ಅಣ್ಣಪ್ಪ ಸ್ವಾಮಿ ಗುಡ್ಡ, ಇದು ಹಿಂದೂಗಳದ್ದು, ಜೈನರದಲ್ಲ. ಜೈನರು ಮಾಡ್ಕೊಂಡಿರ್ಬೋದು ಅವರ ಹೆಸರಲ್ಲಿ. ಪೇಪರ್ ವರ್ಕಲ್ಲಿ ನೋಡಿ, ಇಲಾಖೆಗಳು ಹೇಗೆ ಅಂತ ಹೇಳಿದ್ರೆ ಅರ್ಜಿ ಹೇಗೆ ಹೋಗುತ್ತೆ ಅದರ ಮೂಲಕ ಅರ್ಜಿಗೆ ಮಾನ್ಯತೆ ಕೊಡುವಂಥ ಇಲಾಖೆ. ಆಗ ನಮ್ಮ ಹಿಂದೂಗಳು ಮಲಗಿದ್ರು ಕಾಣುತ್ತೆ, ಯಾರಿಗೆ ಗೊತ್ತು?
ಅವಾಗ ಬರೀಲಿಕ್ಕೇನೆ ಯಾರು ಗೊತ್ತಿಲ್ಲ. ಅಲ್ಲ, ನನ್ನ ಪ್ರಕಾರ ಆಗಿನ ಕಾಲದಲ್ಲಿ ಕೇಸರಿ ಧ್ವಜ ಹಾಕಲಿಕ್ಕೆ ಅಲ್ಲಿ ಬಿಡ್ತಾ ಇರಲಿಲ್ಲ. ನಾನು ಹಿಂದೂ ಚಳವಳಿಯಲ್ಲಿದ್ದಾಗ 2000 ಇಸ್ವಿಗೆ ನಾನು ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಾಗ 2001ನೇ ಇಸ್ವಿ ನಾನು ಇದ್ದದ್ದು ಮೈಸೂರಲ್ಲಿ. 2001ಕ್ಕೆ ನಾನು ಬಂದಾಗ ನಾನು ಬಜರಂಗದಳದೊಟ್ಟಿಗೆ ಗುರುಸ್ಕೊಂಡಾಗ ನಾನು ಫಸ್ಟ್ ಗುರುಸ್ಕೊಂಡಿದ್ದು ಹಿಂದೂ ಯೋಜನೆ ಮೂಲಕ. ಅದರ ಮೂಲಕ ಬಂದಾಗ ಬಜರಂಗದಳ ಟಚ್ ಆಯಿತು. ಪ್ರಸಾದ್ ಅವ್ರ ಜೊತೆಗೆ ನಾವೆಲ್ಲ ಸಂಘಟನೆ ಮಾಡಲಿಕ್ಕೆ ಅಂತ ಹೋದಾಗ ಇಲ್ಲಿ ಧರ್ಮಸ್ಥಳದಲ್ಲಿ ಕೊಕ್ಕಡ ಅದಕ್ಕೆಲ್ಲ ಹೋಗ್ಬೇಕು. ಅಲ್ಲಿ ನಮಗೆ ಕೇಸರಿ ಧ್ವಜ ಯಾರು ಅವರ ಹಿಂದೆ ಹೋಗ್ತಾರೆ ಅವರಿಗೆ ಬೈದದ್ದು ಉಂಟು. ಹೌದಾ? ಆಗ ಕೇಸರಿ ಧ್ವಜ ಹಾಕ್ಲಿಕ್ಕೆ ಭಾಸ್ಕರ ಧರ್ಮಸ್ಥಳ ಎಲ್ಲಿದ್ದ? ಈಗೇನ ಬಜರಂಗದಳ ಅಂತ ಮುಖಂಡ ಹೇಳ್ತಾರೆ, ಎಲ್ಲಿದ್ರು ಅವರೆಲ್ಲ? ಕೇಸರಿ ಧ್ವಜ ಹಾಕ್ಲಿಕ್ಕೆ ಆಗ್ತಿತ್ತು ಅಲ್ಲಿ ಎಷ್ಟು ಕೇಸರಿ ಧ್ವಜ ಹಿಡಿಯೋದೇ ಭಾರಿ ಕಷ್ಟ ಇತ್ತು. ಅಂಥ ಸಮಯದಲ್ಲಿ 2006ರಲ್ಲಿ ನಮ್ಮದು ಡಿವೈಡ್ ಆಯಿತು. ಯಾವುದು BJP ಪರಿವಾರ ಬೇರೆ ಆಯಿತು, ಹಿಂದೂ ಪರಿವಾರ ಬೇರೆ ಆಯಿತು. ಅದರಲ್ಲಿ ಪ್ರವೀಣ್ ವಾಲ್ಕೆ ಅವರೆಲ್ಲ ಶ್ರೀರಾಮ ಸೇನೆಗೆ ಒತ್ತು ಕೊಟ್ಟರು, ಪ್ರಮೋದ್ ಮುತಾಲಿಕರು. ಹಾಗೆ ನಾವು ಶ್ರೀರಾಮ ಸೇನೆ ಮೂಲಕ ಹೋದವು. ಆಗಲೂ ನಾವು ಕೊಕ್ಕಡದಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ನಮ್ಮೊಟ್ಟಿಗೆ ಬರಲಿಕ್ಕೆ ಎದುರ್ತಿದ್ರು. ಇಲ್ಲಿ ಕೇಸರಿ ಧ್ವಜ ಹಾಕಿದರೆ ನಮಗೆ ನೋಡುವವರಿದ್ದಾರೆ, ಗಮನಿಸುವವರಿದ್ದಾರೆ. ಕೇಸರಿ ಧ್ವಜಕ್ಕೆ ಅಷ್ಟು ನೋಡಿ ಕಾರಿಂಜೇಶ್ವರ ಕೇಳಿದ್ರಲ್ಲ, ಅಲ್ಲಿ ಜೈನರ ಆಡಳಿತ ಇತ್ತು, ಜೈನರು ಗುರುಕರಿದ್ರಾಗ. ಹಾಗೆ ಕೇಸರಿ ಧ್ವಜ ಇವತ್ತು ಕೇಸರಿ ಧ್ವಜ ಹಾರುತ್ತಲ್ವ? ಜಿನರಾಜ ಆರಿಗನ ವಿರುದ್ಧ ಎಷ್ಟು ದೊಡ್ಡ ಹೋರಾಟ ಆಯಿತು ಕೇಸರಿ ಧ್ವಜ ವಿಷಯದಲ್ಲಿ. ಹೇಗೆ ಹಾಗಾದ್ರೆ ಇಲ್ಲಿ ಹಿಂದೂ ಸಮಾಜ ಒಟ್ಟಿಗಾಗಿ ಒಂದು ಧರ್ಮಧ್ವಜ ಹಾಕಬಾರ್ದು? ಹಾಕಬೇಕು. ನನ್ನ ಪ್ರಕಾರ ಹಿಂದೂ ಸಮಾಜ ಒಟ್ಟಿಗಾಗಿ ಹಾಕಬೇಕು. ಅಲ್ಲ, ಅಲ್ಲಿ ಇವರೇ ವೀರೇಂದ್ರ ಹೆಗ್ಡೆ ಅವರೇ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಕೊಟ್ಟಿದ್ದಾರೆ, ಇದು ಹಿಂದೂಗಳ ದೇವಸ್ಥಾನ ಅಲ್ಲ, ಇದು ಜೈನರ ದೇವಸ್ಥಾನ, ಇಲ್ಲಿ ಹಿಂದೂಗಳಿಗೆ ಪೂಜೆ ಮಾಡಲಿಕ್ಕೆ ಹಕ್ಕಿಲ್ಲ ಅಂತ ಬರೆದು ಕೊಟ್ಟಿದ್ದಾರಲ್ಲ, ಅದಕ್ಕೇನು ಹೇಳ್ತಾರೆ? ಅದು ನೋಡಿ, ನಾನು ಆಗಲೇ ಹೇಳಿಲ್ವ, ಅರ್ಜಿಯ ಮೂಲಕ ಮಾನ್ಯತೆ ಪಟ್ಟಾಗ ಅರ್ಜಿ ಯಾರು ಮುಂದೆ ಹಾಕ್ತಾನೆ ಅವನ ಪರವಾಗಿ ಮುಂದೆನೇ ಹೋಗ್ತದೆ. ಅದಕ್ಕೆ ಆಕ್ಷೇಪಣೆ ಹಾಕಬೇಕಲ್ಲ. ಆಕ್ಷೇಪಣೆ ಹಾಕುವವರು ಎಲ್ಲಿದ್ದರು? ಆಕ್ಷೇಪಣೆ ಹಾಕಬೇಕಾದವರು ಯಾರು ಹಿಂದೂ ರಕ್ಷಕರು, ಹಿಂದೂ ಧರ್ಮದ ರಕ್ಷಕರು ಅನ್ನೋರು ಆಕ್ಷೇಪಣೆ ಹಾಕಬೇಕು. ಅಲ್ಲಿ ಯಾರಿದ್ರು? ಹಾಗಾದ್ರೆ ಈಗಲೂ ಹಾಕ್ಬೋದಲ್ಲ. ಆವಾಗ ನೀವು ರೆಕಾರ್ಡ್ ಮಾಡಿಕೊಟ್ಟಿದ್ದೀರಿ, ಅದಕ್ಕೆ ನಮ್ಮ ಆಕ್ಷೇಪಣೆ ಇದೆ, ಈಗಲೂ ಹಾಕ್ಬೋದಲ್ಲ, ಈಗಲೂ ಅರ್ಜಿ ಹಾಕ್ಬೋದಲ್ಲ. ನೋಡಿ, ಒಬ್ಬರು ಸನ್ಯಾಸಿನಿ ಹೇಳ್ತಾರೆ, ವಾದಿರಾಜ ಸಮಯದಲ್ಲಿ ಇದು ಮಂಜುನಾಥೇಶ್ವರ ಲಿಂಗವನ್ನು ತಂದು ಕೂರಿಸಿದ್ದು ಅಂತ. ಆದರೆ ಇಲ್ಲಿ ಯಕ್ಷಗಾನದಲ್ಲಿ ಅಣ್ಣಪ್ಪ ಸ್ವಾಮಿ ತಂದು ಕೂರಿಸಿದ್ದು ಅಂತ ಹೇಳ್ತಾರೆ. ಯಾವುದನ್ನು ಒಪ್ಪಬೇಕು ನಾವು? ಹಾಗಾದ್ರೆ ಇದು ಇರುವಂಥದ್ದು. ಈಗ ಅಲ್ಲಿ ಧರ್ಮಸ್ಥಳ ಯಕ್ಷಗಾನದಲ್ಲಿರುವ ಕತೆ ನಿಜನಾ? ಅದು ನನ್ನ ಪ್ರಕಾರ ಸುಳ್ಳು. ಯಾಕೆ ನೋಡಿ, ಅಣ್ಣಪ್ಪ ಸ್ವಾಮಿ ಹೊಟ್ಟೆಗಿಲ್ಲ ಅಂತ ಒದ್ದಾಡಿದಂಥ ವ್ಯಕ್ತಿ ಅಲ್ಲಿ ಬಂದು. ಯಾರಿಗೆ? ಹೆಗ್ಡೆಯ ಕುಟುಂಬಕ್ಕೆ ಎಲ್ಲೋ ಒದ್ದಾಡ್ತಾ ಇದ್ದ, ಆಹಾರ ಇಲ್ಲದ, ಅಂದರೆ ಧರ್ಮವನ್ನು ಹುಡ್ಕೊಂಡು ಬಂದದ್ದು ಅಂತ ಇರುವಂಥದ್ದು ಇತಿಹಾಸ. ಅಣ್ಣಪ್ಪ ಸ್ವಾಮಿ ಲಿಂಗವನ್ನು ತಂದಿಟ್ಟದ್ದು ಅಲ್ವೇ ಅಲ್ಲ ಅಂತ ಗೊತ್ತಾಗಿದ್ದು ನನಗೆ ಮೊನ್ನೆ ಒಬ್ಬರು ಸನ್ಯಾಸಿನಿ ಹೇಳ್ತಾರೆ. ನಾನು ಖುದ್ದಲ್ಲಿಗೆ ಬರ್ತೇನೆ, ಧರ್ಮಸ್ಥಳದಲ್ಲಿ ವೀರೇಂದ್ರ ಹೆಗ್ಡೆಯವರ ಮನೆಯಲ್ಲಿ ಜೈನ ದೇವರದ್ದು ಇರೋದು ಮಂಜುನಾಥ ದೇವಸ್ಥಾನ, ಅದನ್ನು ಖುದ್ದು ನೋಡ್ತೇನೆ ಅಂತ ಹೇಳಿದಂಗಿತ್ತು. ನಾನು ನೋಡಿಲ್ಲ, ಏನು ಫೋಟೋ ಇಲ್ಲ, ಅದು ಇಲ್ಲ ಅಂತದಕ್ಕೆ ಅವ್ರು ನಾನು ನೋಡ್ತೇನೆ ಅಂತ ಹೇಳಿದ್ರು. ತಪ್ಪು ಅಂತ ಹೇಳಿದ್ರು. ಆದರೆ ಅವ್ರು ಹೇಳಿದ್ದಾರೆ, ಇಷ್ಟು ಒಂದು ಚಿಕ್ಕ ಶಿವಲಿಂಗ ಮುಂದೆ ಅಷ್ಟು ದೊಡ್ಡ ಬೆತ್ತಲೆ ವಿಗ್ರಹ ಯಾಕೆ ಬೇಕಿತ್ತು ಅಂತ ಪ್ರಶ್ನೆ ಮಾಡಿದ್ದಾರೆ ಅವರು. ಸನ್ಯಾಸಿನಿ, ನಾವಲ್ಲ. ಹಾಗಾದ್ರೆ ಅವರು ಧರ್ಮ ವಿರೋಧಿ ಆಗಲಿಲ್ವಾ? ಹಿಂದೂ ವಿರೋಧಿ ಆಗಲ್ವಾ? ಅವರ ವಿರುದ್ಧ ಇವರಿಗೆ ಏನು ಹೇಳ್ತಾರೆ, ನಮ್ಮ ವಿರುದ್ಧ ಮಾತಾಡಿದ್ರೆ ಅದು ಮಾಡ್ತೀವಿ, ಇದು ಅಲ್ಲ. ಯಾರು ನ್ಯಾಯದ ಪರವಾಗಿ ನಿಲ್ತಾರ ಅದಕ್ಕೆ ಧರ್ಮ ಸಾಥ್ ಕೊಡ್ತದೆ. ಅಣ್ಣಪ್ಪನ ಸಾಥ್ ಕೊಡ್ತಾನೆ, ಮಂಜುನಾಥ ಸ್ವಾಮಿ ಸಾಥ್ ಕೊಡ್ತಾನೆ. ಅಣ್ಣಪ್ಪನ ಗುಡಿಯ ಮೇಲ್ಗಡೆ ಯಾವುದೇ ಒಂದು ದೇವಸ್ಥಾನ ಆಗಲಿ, ಯಾವುದೇ ಒಂದು ಬಿಲ್ಡಿಂಗ್ ಆಗಲಿ, ಕಟ್ಟಡ ಆಗಬಾರ್ದು ಅಂತ ಅಲ್ಲ. ಅದು ಎಲ್ಲ ಈಗ ನಮ್ಮ ಜೈನಪೇಟೆಯಲ್ಲಿ ಮೂಡುಬಿದ್ರಲ್ಲೂ ಉಂಟು. ಇಷ್ಟು ದೇವಸ್ಥಾನ ಮೇಲೆ 3 ಫ್ಲೋರ್ ಹೋಗಬಾರ್ದು ಅಂತೆಲ್ಲ ಉಂಟು. ಆಗ್ತಾ ಇಲ್ವಾ? ಆಗಿಲ್ವಾ? ಎಲ್ಲ ಇರ್ತದೆ. ಅದು ಎಂಥ ಕಾನೂನು ಪ್ರಕಾರ ನೀವು ಬಿಲ್ಡಿಂಗ್ ಎಷ್ಟು ಬೇಕಾದ್ರೂ ಕಟ್ಬೋದು. ಧರ್ಮಸ್ಥಳ ಕಟ್ಟೋದಿಲ್ವಾ? ಧರ್ಮಸ್ಥಳದ ಎಷ್ಟೋ ಬಿಲ್ಡಿಂಗ್ಗಳಿಲ್ವಾ? ಇಲ್ವಾ? ಹೌದು, ಅವ್ರು ಮಾಡ್ಬೋದು, ಬೇರೆಯವರು ಮಾಡಬಾರ್ದು. ಅದೇ ಹೇಳಿವೆ, ನಿಮ್ಮ ಪೇಪರ್ ವರ್ಕ್ ಮೇಲೆ ಡಿಪೆಂಡ್. ಅವರ ಪೇಪರ್ ವರ್ಕ್ ಚೆನ್ನಾಗಿದೆ, ಫಸ್ಟ್ ಹೋಗ್ತಾರೆ ಅರ್ಜಿ. ನಮ್ಮವ್ರ ಅರ್ಜಿ ಕೊಡೋದು ಲೇಟ್ ಆಗುತ್ತೆ. ಕೊಡೋದೇ ಇಲ್ಲಲ್ಲ, ಆಕ್ಷೇಪಣೆ ಹಾಕಬೇಕಲ್ಲ. ಒಂದು ಕಡೆಯಿಂದ ಈಗ ದೇವರ ವಿರುದ್ಧ, ಹಿಂದೂ ಧರ್ಮದ ವಿರುದ್ಧ, ಮತ್ತು ಜೈನರ ವಿರುದ್ಧ ಈ ಥರ ಎಲ್ಲ ಬರ್ತಾ ಇದೆ. ಇಲ್ಲಿ ಯಾರು ಅನ್ಯಾಯ ಮಾಡಿದ್ದಾರೆ ಅವರ ವಿರುದ್ಧ ಮಾತ್ರ, ಯಾರ ವಿರುದ್ಧನೂ ಇದಲ್ಲ. ಪರ್ಸನಲ್ ಆಗಿ ಯಾರ ವಿರುದ್ಧನೂ ಕೂಡ ಇಲ್ಲ. ಯಾರು ತಪ್ಪು ಮಾಡಿದ್ದಾರೆ, ಯಾರು ಕೊಲೆ ಮಾಡಿದ್ದಾರೆ, ಯಾರು ಅತ್ಯಾಚಾರ ಮಾಡಿದ್ದಾರೆ ಅವರ ವಿರುದ್ಧ ಹೋರಾಟ. ಜೈನರಿಗೆ ಇದರ ಬಗ್ಗೆ ನೀವು ಏನು ಹೇಳ್ತೀರಿ? ಅಲ್ಲ, ನಾನು ಜೈನರಿಗೆ ಅಂತ ಹೇಳಕ್ಕೆ ಬರಲ್ಲ. ಒಂದು ಸಮುದಾಯ, ಇಡೀ ಹಿಂದೂ ಸಮುದಾಯಕ್ಕೆ, ಅಂದರೆ ಎಲ್ಲರೂ ಬಂದರು. ಅಲ್ಲಿ ಹಿಂದೂ ಬಂದರು, ಮುಸ್ಲಿಂ ಬಂದರು, ಕ್ರಿಶ್ಚಿಯನ್ ಬಂದರು, ಜೈನರು ಬಂದರು, ಎಲ್ಲರೂ ಬಂದರು. ಯಾಕಂದರೆ ನಮ್ಮ RSS ಏನು ಹೇಳ್ತಂದರೆ, RSSನಲ್ಲಿ ಹಿಂದೂಗಳಿದ್ದಾರೆ, ಮುಸ್ಲಿಮರಿದ್ದಾರೆ, ಎಲ್ಲರೂ ಇದ್ದಾರೆ. ಅಂದರೆ ಹಿಂದೂ ಸಮುದಾಯ ಅದು. ನಾನು ಹಿಂದೂ ಸಮುದಾಯದಲ್ಲಿ ಇಷ್ಟೇ ಹೇಳುವಂಥದ್ದು, ಅಲ್ಲಿ ನಡೆದಂಥ ಒಂದು ಅನ್ಯಾಯಗಳಿಗೆ ಒಟ್ಟಿಗಾಗಿ ಹೋರಾಟ ಮಾಡಿ. ನನಗೆ ಇನ್ನೊಂದು ವಿಷಯ ಉಂಟು. ಯಾಕಂದರೆ ನಾನು ಎಲ್ಲೋ ಯೂಟ್ಯೂಬಲ್ಲಿ ಬೇರೆ ಚಾನಲಲ್ಲಿ ಎಲ್ಲ ನೋಡಿದೆ,
ಯಾವುದೋ ಒಂದು ಸಭೆಯಲ್ಲಿ ವೀರೇಂದ್ರ ಹೆಗ್ಗಡೆ ಅವ್ರು ಹೇಳ್ತಾರೆ, ನಮ್ಮ ಧರ್ಮಾಭಿಮಾನಿಗಳು ನಮ್ಮ ಅಭಿಮಾನಿಗಳು ಸುಮ್ಮನೆ ಇರಲ್ಲ ಅಂದರೆ ಇಂಡೈರೆಕ್ಟಾಗಿ ಅವರೇ ಬಡ್ಕಾಯಿಸ್ತಾರೆ. ಇದು ತಪ್ಪು. ಇದು ಪೊಲೀಸ್ ಇಲಾಖೆ ಗಮನ ತಗೋಬೇಕು. ಯಾರು ಬಡ್ಕಾಯಿಸ್ತಾ ಇದ್ದಾರೆ, ಯಾವುದಕ್ಕೂ ತಯಾರಾಗಿದ್ದಾರೆ ಅಂತ ಹೇಳಿಕೆ ಕೊಡ್ತಾರೆ. ನಾನು ಎಲ್ಲ ನೋಡಿದ್ದೇನೆ. ಅದಕ್ಕೆ ನಾನು ಆರ್ಟಿಕಲ್ ಬರೆದಿದ್ದೆ. ಆರ್ಟಿಕಲ್ ನಮ್ಮದೇ ಆದ ರೀತಿಯಲ್ಲಿ ನಾವು ಆರ್ಟಿಕಲ್ ಬರೆದಿದ್ದೇವೆ. ಆದರೆ ಇವತ್ತು ನಮಗೆ ಸಿಗುವಂಥದ್ದು ಅಂತೇಳಿ ನಮಗೆ ಸಿಗಬೇಕಾಗಿರೋದನ್ನು ಅಲ್ಲಿ ನಡೆದಂಥ ಅನ್ಯಾಯ ನಾವು ಅವ್ರ ಥರ ಅವ್ರು ಮಾಡಿದ್ದಾರೆ ಇವ್ರು ಮಾಡಿದ್ದಾರೆ ನಾವು ಬ್ಲೇಮ್ ಮಾಡ್ತಾ ಇಲ್ಲ. ಆರೋಗ್ಯ ಇಲಾಖೆ ತಪ್ಪು ಮಾಡಿದ್ದೆ. ಒಂದು ಪ್ರಕರಣ ನಡೆದಾಗ ಇಷ್ಟು ಗಂಟೆ ಒಳಗೆ ಇಷ್ಟು ವ್ಯವಸ್ಥೆಗಳನ್ನ ತನಿಖೆ ಮಾಡಿ ವರದಿ ಒಪ್ಪಿಸುವಂಥ ಕೆಲಸ ಅದರದ್ದು. ಮತ್ತು ಅಲ್ಲಿ ಒಂದು ಪದ್ಧತಿ ಉಂಟು ಅಂತ ಹೇಳಿದ್ರೆ, ಒಂದು ಘಟನೆ ನಡೆದಾಗ ಆ ಮನೆಯವರೆಲ್ಲ ಫಸ್ಟ್ ಹೋಗೋದು ವೀರೇಂದ್ರ ಹೆಗ್ಗಡೆ ಅವರನ್ನು ನಾನು ಕೇಳಿದ್ದು, ನನಗೆ ಗೊತ್ತಿಲ್ಲ. ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋದಾಗ ಅವ್ರು ಏನು ಹೇಳ್ತಾರೆ, ಅದು ಆಗಿ ಹೋಯ್ತು, ಅದನ್ನು ಬಿಟ್ಟು ಬಿಡಿ ಅಂತ ಹೇಳುವಂಥ ಪದ್ಧತಿ ಉಂಟಂತ ಅದು ನಮ್ಗೆ ಗೊತ್ತಿಲ್ಲ. ಅದನ್ನು ಮೀರಿ ಇವರು ಹೋದರೆ ಈ ರೀತಿಯೆಲ್ಲ ಆಗುತ್ತೆ. ಘಟನೆ ನೋಡಿದ್ರೆ ಈ ರೀತಿಯೆಲ್ಲ ಆಗುತ್ತೆ ಅಂತ ಕಾಣುತ್ತೆ. ಈ ರೀತಿಯೆಲ್ಲ ಹೋರಾಟ ನಡೆಯುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ ಕಾಣುತ್ತೆ. ಅಂದರೆ ದೇವಸ್ಥಾನಕ್ಕೆ ಅಪಚಾರ ಆಗುತ್ತೆ, ಕ್ಷೇತ್ರಕ್ಕೆ ಅಪಚಾರ ಆಗುತ್ತೆ ಅಂತ ಹೇಳ್ತಾರಂತೆ. ಅದನ್ನು ಮುಂದೆ ಇಟ್ಕೊಂಡದಷ್ಟೇ ಅವರು. ತನಗೆ ಬಿಟ್ಟು ಬಿಡಬಾರ್ದಲ್ಲ, ಅದಕ್ಕೆ ಅದನ್ನು ಮುಂದೆ ಇಟ್ಕೊಂಡಿದ್ದಾರೆ. ಅದು ಮುಂದಿನಲ್ಲಿ ಅದು ಹಿಂದೆ ಹೋಗ್ತದೆ, ಇವರೇ ಮುಂದೆ ಬರುವಂಥ ಪರಿಸ್ಥಿತಿ ಬರ್ತದೆ. ಆಗ ಪೆಟ್ಟು ಇವರಿಗೆ ಬೀಳಲೇಬೇಕಲ್ಲ. ನೋಡಿ, ಇವತ್ತಲ್ಲ ನಾಳೆ ಹಿಂದೂ ಸಮುದಾಯಕ್ಕೆ ಸಂಬಂಧಪಟ್ಟ ದೇವಸ್ಥಾನನ ಹಿಂದೂಗಳಿಗೆ ಬಿಟ್ಟು ಕೊಡಲೇಬೇಕಾಗತ್ತೆ. ಇವತ್ತಲ್ಲ ನಾಳೆ ಅನಿವಾರ್ಯ ಅದು. ಇಲ್ಲ ಹಿಂದೂಗಳು ಅದನ್ನು ಪಡಿತಾರೆ, ಬಿಡ್ತಾರೆ. ಯಾಕಂದರೆ ಅದಕ್ಕೆ ಸಂಬಂಧಪಟ್ಟ ವ್ಯವಸ್ಥೆ ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟ. ನೋಡಿ, ನಾಥಪಂಥ ಸಮುದಾಯ ಅದು. ನಾಥಪಂಥದ ಮೂಲಕ ಇದೆಲ್ಲ ಇರುವಂಥದ್ದು ಸಮಾಜ. ಅದಕ್ಕೆ ಸಂಬಂಧಪಟ್ಟದ್ದು ಅದಕ್ಕೆ ಅವ್ರಿಗೆ ಹೋಗಲೇಬೇಕಲ್ಲ. ಅದು ಇವತ್ತೆಲ್ಲ ನಾಳೆ ಬಿಟ್ಕೊಡ್ಬೇಕು. ಪೇಪರ್ ವರ್ಕಲ್ಲಿ ಮೂಲಕ ಮಾಡ್ಕೊಂಡಿರ್ಬೋದು. ಅದಕ್ಕೆ ಕಾನೂನು ಮೂಲಕ ಚಳವಳಿ ಹೋಗುವವರು ಹೋದರೆ 100% ಹೋಗ್ತದೆ. ಯಾಕೆಂದರೆ ಅವತ್ತಿನ ದಾಖಲೆಯನ್ನು ತೆಗೆದದ್ದು ಉಂಟು ಇವ್ರ ಹತ್ರ. ಹಾಗಾದ್ರೆ ಅದನ್ನು ಅರ್ಜಿನಿಟ್ಟು ಇದಕ್ಕೆ ನಮ್ಮ ಆಕ್ಷೇಪಣೆ ಇವಾಗ ಹಾಕಿದ್ರು ಕೂಡ ಅದನ್ನು ಮಲಗಿಸ್ಬೋದು. ಕಿರಿಕಿರಿ ಆಗ್ತದೆ. ಯಾಕಂದ್ರೆ ನಾವು ಇದೆಲ್ಲ ಪೇಪರ್ ವರ್ಕ್ ಮಾಡಿದವರು. ನಾವು ಇಲ್ಲಿ ಮೂಡುಬಿದ್ರಲ್ಲೇ ಸರ್ಕಾರಿ ಕೆರೆಯನ್ನು ನುಗ್ಗಿದವರಿಗೆ ನಾವು ಪೇಪರ್ ವರ್ಕ್ ಹಾಕಿದೆ. ಅವತ್ತು ಆಕ್ಷೇಪಣೆ ಕೊಡಲಿಕ್ಕೆ ಯಾರೂ ಇರಲಿಲ್ಲ. ನೀವು ಈ ರೀತಿ ಮಾಡಿದ್ದಕ್ಕೆ ಇವತ್ತು ಆಕ್ಷೇಪಣೆ ಇದೆ. ಕೆರೆಯನ್ನು ಉದಾಹರಣೆಗೆ ಇದರಲ್ಲಿ ಪಟ್ಟಿಯಲ್ಲಿ ಸೇರಿಸ್ಬೇಕು, ಯಾವುದು RTCಯಲ್ಲಿ ಹೆಸರು ಸೇರಿಸ್ಬೇಕು ಅಂತ ಹೇಳಿದಾಗ ಅದಕ್ಕೆ ಹಿಂಬರ ಬರ್ತದೆ. ಇಲ್ಲಿ ಬರಬೇಕಲ್ಲ, ಇದಕ್ಕೂ ಪೇಪರ್ ವರ್ಕ್ ಮಾಡಿದ್ರೆ ಬರ್ತದೆ. ಅನಿವಾರ್ಯ. ಹಿಂದೂಗಳಿಗೆ ದೇವಸ್ಥಾನ ಬೇಕಾ? ಅನಿವಾರ್ಯ. ಅಲ್ಲಿ ನಡೆದಂಥದ್ದು ನೋಡಿ, ಒಂದು ಸುಳ್ಳು ರಿಪೋರ್ಟ್ ಆಗ್ತದೆ, ಅತ್ಯಾಚಾರ ಆಗಿದೆ ಆದರೆ ಸಂಭೋಗ ಆಗಿಲ್ಲ ಅಂತ. ನಮಗೆ ಅಲ್ಲಿ ಒಂದು ನ್ಯಾಯ ಬೇಕಿದೆ. ಯಾವುದು ನ್ಯಾಯ? ಅದು ವೀರೇಂದ್ರ ಹೆಗ್ಗಡೆ ಕೊಡ್ಲಿಕ್ಕೆ ಆಗೋದಿಲ್ಲ. ಅದು ಕೊಡಬೇಕು ಯಾರು? ಪೊಲೀಸ್ ಇಲಾಖೆ. ಪೊಲೀಸ್ ಇಲಾಖೆಗೆ ತಪ್ಪು ರಿಪೋರ್ಟ್ ಕೊಟ್ಟದ್ದು ಯಾರು? ಆರೋಗ್ಯ ಇಲಾಖೆ. ಹಾಗಾದ್ರೆ ನಮ್ಮ ಹೋರಾಟ ನಡಿಬೇಕೆಲ್ಲಿ? ಆರೋಗ್ಯ ಇಲಾಖೆ ಮುಂದೆ ಯಾರು ಕೂತ್ಕೋಬೇಕು? ಯಾರು ಸೌಜನ್ಯ ತಾಯಿ ಕೂತ್ಕೋಬೇಕಲ್ಲಿ. ನನ್ನ ಮಗಳಿಗೆ ಅನ್ಯಾಯ ಆಗಿದೆ, ನ್ಯಾಯ ಕೊಟ್ಟಿಲ್ಲ, ನೀವು ಸುಳ್ಳು ರಿಪೋರ್ಟ್ ಹಾಕಿದ್ರೆ ಕೂತ್ಕೋಬೇಕು ಉಪವಾಸ. ಚಳುವಳಿಗೆ ಹೋದರೆ ನ್ಯಾಯಾಲಯದ ಆದೇಶಕ್ಕೂ ಬೆಲೆ ಇರಲ್ಲ.